ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲನೇದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ ಟ್ವಿಸ್ಟ್ ಇದೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳಬೇಕು. ಅದೇ ಥರ ಇಲ್ಲಿ ಟ್ವಿಸ್ಟ್ನ ಕೊಟ್ಟಿರೋದು ಇವತ್ತಿನ ಎಪಿಸೋಡ್ನಿ ಏನನ್ನೋದು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಅಲ್ಲಿ ಅಕ್ಕಪಕ್ಕ ಅಲ್ಲ, ಮುಂದೆ ಹಿಂದೆ ಇರೋವಂಥ ಮನೆ ಯಾರ್ಯಾರ್ದಪ್ಪ ಅಂದ್ರೆ ವಲ್ಲಭ ಅವರ ತಾಯಿಯರ ಒಂದು ತವರ ಮನೆ ಇತ್ತು ಮುಂದೆ, ಹೌದಲ್ವಾ? ಸೊ ಅವ ಒಂದು ಕಾರಣಕ್ಕಾಗಿ ಎಲ್ಲ ಎಂಟರ್ಟೈನ್ಮೆಂಟ್, ಹನಿಮೂನ್ ಎಲ್ಲ ಫೋಟೋ ಗೀಟೋ ಎಲ್ಲ ಇಲ್ಲಿ ಹಿಂದಿನ ಮತ್ತು ಮೊನ್ನೆ ಎಪಿಸೋಡು ಸಖತ್ ಎಂಟರ್ಟೈನ್ಮೆಂಟ್, ನಕ್ಕಿ ಎಲ್ಲ ಎಂಟರ್ಟೈನ್ಮೆಂಟ್ ಇತ್ತು. ಆದರೆ ಇವತ್ತೇನಾಗಿದೆ ಅಂತಂದರೆ ಸ್ವಲ್ಪ ಜಗಳ ಅಂತಲೇ ಹೇಳ್ಬೋದು ಮನೆಯ ಫ್ಯಾಮಿಲಿ ವಿಚಾರಕ್ಕಾಗಿ. ಅದು ಏನನ್ನೋದು ಅಂತ ಹೇಳ್ತೀನಿ. ಸೊ ಏನಿಲ್ಲ, ವಲ್ಲಭ ಅವರ ತಾಯಿ ಮನೆ ಇರ್ತಾರೆ, ಎದುರುಗಡೆ ಮನೆ. ಸೊ ಅವ್ರ ತಮ್ಮ ಏನಿದ್ರಲ್ವ, ಸೊ ತಾಯಿಯನ್ನು ಕರ್ಕೊಂಡು ಹೋಗಿ ಕೇಸಿಂದ ವಲ್ಲಭ ಅವರ ಮನೆಗೆ ನಿನ್ನ ಮಗಳನ್ನ ಏನಪ್ಪ ಅಂತಂದರೆ ಋಣ ತೀರಿಸೋದಕ್ಕೆ ಹೋಗುವಂತಂದ ಕಳಿಸಿರ್ತಾನೆ. ಆದರೆ ವಲ್ಲಭ ಅವ್ರ ತಾಯಿನೂ ಕೂಡ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ಮೇಲೆ ಅಮ್ಮ ನಮ್ಮ ಸೊತ್ತು, ನಮ್ಮ ಕಡೆ ಅಮ್ಮ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಪ್ಪ ಏನು ಹೇಳ್ತಾರೆ ಅಂದರೆ ಅವ್ರ ತಾಯಿಯ ತಮ್ಮ ಅಪ್ಪನ ಸಾಯಿಸಿದವರು ಕೂಡ ನೀವೇ ಅಂತಲೂ ಕೂಡ ಹೇಳ್ತಾರೆ. ಅದೊಂದು ಮಾತು ಬೇಜಾರಾಗಿ ಕೇಸಿಂದ ಇಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ವಲ್ಲಭ ಅವರ ತಾಯಿ ಅವರ ಅಮ್ಮನ. ಸೊ ಅದೇ ಒಂದು ಟ್ವಿಸ್ಟಿನಲ್ಲಿ ಬಂದಾಗ ಒಬ್ಬರು ಬಂದು ಕೇಸಿನ ಕೈನ ಹಿಡಿತಾರೆ. ಅದು ಯಾರು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಏನಪ್ಪ ಅಂತಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಥರ ಇಷ್ಟೇ ಆಗಲಿ ಅಲ್ಲ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಲ್ಲಭ ಅವರು ಮತ್ತು ವಲ್ಲಭ ಮತ್ತು ಅಮೂಲ್ಯ ಅವರು ಬುಕ್ನಲ್ಲಿ ಬರ್ಕೋತಿರ್ತಾರೆ ದಿನ ನನ್ನದು ಮಂತ್ಲಿ ಪೇಮೆಂಟ್ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ. ಆ ಒಂದು ಕಾರಣಕ್ಕಾಗಿ ವಲ್ಲಭ ಅವ್ರ ಕೈಯಾಗಿ ಸಿಕ್ಕಿ ಕೂಡ ಬೀಳ್ತಾರೆ ಅಮೂಲ್ಯ ಅವರು. ಇದೊಂದು ವಿಚಾರ ನಾನು ಹೇಳ್ಬೇಕಾಗಿತ್ತು. ಇದಕ್ಕೆ 2 ಪ್ರೋಮೋನ ಬಿಟ್ಟಿದ್ದಾರೆ. ಫಸ್ಟು ಅದು, ಆಮೇಲೆ ಸೆಕೆಂಡ್ ಈ ಪ್ರೋಮೋನ ಬಿಟ್ಟಿರೋದು. ಸೊ ಇಲ್ಲಿ ಗಲಾಟೆ ವಿತ್ ಎಂಟರ್ಟೈನ್ಮೆಂಟ್ ಇದೆ. ಫಸ್ಟ್ ಎಂಟರ್ಟೈನ್ಮೆಂಟ್ನ ತೋರಿಸ್ತಾರೆ, ಆಮೇಲೆ ಸೆಕೆಂಡ್ 15 ಮಿನಿಟ್ಸ್ ಬಂದುಬಿಟ್ಟು ಈ ಥರ ಗಲಾಟೆನ ತೋರಿಸ್ತಾರೆ. ಆ್ಯಂಡ್ ಈ ಗಲಾಟೆ ಕೂಡ ಹಾಫ್ ತೋರಿಸಂಗಿದ್ದಾರೆ. ನೆಕ್ಸ್ಟ್ ಎಪಿಸೋಡು ಕೂಡ ಕಳಿಸ್ತಾರೆ. ನೆಕ್ಸ್ಟ್ ವಿಡಿಯೋನ ಕಾಯ್ತಾರೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಬಾಯ್.